ನನ್ನ ದಾರಿಗೆ ಅಡ್ಡ ಬರಬೇಡ ಅಂದರೆ ನನಗೆ ತೊಂದರೆ ಕೊಡಬೇಡ, ನಾನು ಮಾಡೋ ಕೆಲಸಕ್ಕೆ ಡಿಸ್ಟರ್ಬ್ ಮಾಡಬೇಡ ಅಂತೆಲ್ಲ ಹೇಳ್ತೀವಲ್ಲ, ಆ ಅರ್ಥದ ವಾಕ್ಯ ಇದು. ಸೊ ನನ್ನ ದಾರಿಗೆ ಅಡ್ಡ ಬರಬೇಡ ಅನ್ನೋದಕ್ಕೆ ಡೋಂಟ್ ಗೆಟ್ ಇನ್ ಮೈ ವೇ, ಡೋಂಟ್ ಗೆಟ್ ಇನ್ ಮೈ ವೇ. ಅವನನ್ನು ನನ್ನ ದೃಷ್ಟಿಯಿಂದ ಹೊರಗೆ ತೆಗೆದುಕೊಂಡು ಹೋಗು, ಅಂದರೆ ನನ್ನ ಎದುರಿಗೆ ಅವನು ನಿಲ್ಲಬಾರ್ದು, ನನ್ನ ಎದುರುಗಡೆಯಿಂದ ಅವನು ಹೊರಗಡೆ ತಗೊಂಡು ಹೋಗು, ಬೇರೆ ಕಡೆ ಕರ್ಕೊಂಡು ಹೋಗು ಅಂತೀವಲ್ಲ. ಟೇಕ್ ಹಿಮ್ ಔಟ್ ಆಫ್ ಮೈ ಸೈಟ್, ಟೇಕ್ ಹಿಮ್ ಔಟ್ ಆಫ್ ಮೈ ಸೈಟ್. ನನಗೆ ಇದನ್ನು ನೋಡಿ ಸಿಟ್ಟು ಬಂದಿತು, ನನಗೆ ಇದನ್ನು ನೋಡಿ ತುಂಬ ಸಿಟ್ಟು ಬಂತು ಅಂತೀವಲ್ಲ. ಐ ಗಾಟ್ ಆ್ಯಂಗ್ರಿ ಸೀಯಿಂಗ್ ಇಟ್, ಐ ಗಾಟ್ ಆ್ಯಂಗ್ರಿ ಸೀಯಿಂಗ್ ಇಟ್. ನೀನು ಇದಕ್ಕೆ ಅರ್ಹನಲ್ಲ, ನೀನು ಇದಕ್ಕೆ ಡಿಸರ್ವ್ ಅಲ್ಲ, ನೀನು ಇದಕ್ಕೆ ಯೋಗ್ಯನಲ್ಲ ಅನ್ನೋದಕ್ಕೆ ಯು ಡೋಂಟ್ ಡಿಸರ್ವ್ ಇಟ್, ಯು ಡೋಂಟ್ ಡಿಸರ್ವ್ ಇಟ್. ಇದು ನಿನಗೆ ಒಪ್ಪೋದಿಲ್ಲ, ಇದು ನಿನಗೆ ಸೂಟ್ ಆಗಲ್ಲ ಅಂತೀವಲ್ಲ. ಇಟ್ ಡಸಂಟ್ ಸೂಟ್ ಯು, ಇಟ್ ಡಸಂಟ್ ಸೂಟ್ ಯು. ನೀನು ನಿನ್ನ ವ್ಯಾಪ್ತಿಯನ್ನು ಮೀರ್ತಾ ಇದೆಯಾ, ನಿನ್ನ ಲಿಮಿಟನ್ನು ಕ್ರಾಸ್ ಮಾಡ್ತಿದೆಯಾ ಅಂತೀವಲ್ಲ. ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್, ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ನಾನು ಯಾವತ್ತೂ ನಿನ್ನ ಪಕ್ಷ ಬಿಡುವುದಿಲ್ಲ, ಅಂದರೆ ಯಾವತ್ತೂ ನಿನ್ನ ಫಾರ್ ಇರ್ತೀನಿ ನಾನು, ಯಾವತ್ತೂ ನಿನ್ನ ಪರವಾಗಿರ್ತೀನಿ ನಾನು, ನಿನ್ನ ಪರವನ್ನು ಬಿಟ್ಟು ಬೇರೆ ಕಡೆ ಹೋಗಲ್ಲ ನಾನು ಅಂತ ಹೇಳೋದಕ್ಕೆ ಐ ವಿಲ್ ನೆವರ್ ಲೀವ್ ಯುವರ್ ಸೈಡ್, ಐ ವಿಲ್ ನೆವರ್ ಲೀವ್ ಯುವರ್ ಸೈಡ್. ನಾನು ನಿನ್ನನ್ನು ಇಲ್ಲಿ ಒಂಟಿಯಾಗಿ ಬಿಡಲಾರೆ, ನಿನ್ನ ಮಾತ್ರ ನಾನು ಇಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ, ನಾನು ನಿನ್ನಲ್ಲಿ ಒಂಟಿಯಾಗಿ ಬಿಡಲ್ಲ ಅನ್ನೋದಕ್ಕೆ ಐ ಕಾಂಟ್ ಲೀವ್ ಯು ಅಲೋನ್ ಹಿಯರ್, ಐ ಕಾಂಟ್ ಲೀವ್ ಯು ಅಲೋನ್ ಹಿಯರ್. ನಾನು ನಿನ್ನನ್ನು ಗುರುತಿಸಲಿಲ್ಲ, ನೋಟಿಸ್ ಮಾಡಿಲ್ಲ ನಾನು ನಿನ್ನ ಅನ್ನೋದಕ್ಕೆ ಐ ಡಿಡಂಟ್ ನೋಟಿಸ್ ಯು, ಐ ಡಿಡಂಟ್ ನೋಟಿಸ್ ಯು. ನೀನು ಅದನ್ನು ನೋಡಿರಲಿಲ್ವಾ, ನಿನ್ನದನ್ನ ನೋಡಿರಲಿಲ್ವಾ ಕೇಳೋದಕ್ಕೆ ಡಿಡ್ ಯು ನಾಟ್ ಸಿ ದಟ್, ಡಿಡ್ ಯು ನಾಟ್ ಸಿ ದಟ್. ಅವನ ಸ್ಥಿತಿ ಹದಗೆಡ್ತಾ ಇದೆ, ವರ್ಸ್ಟ್ ಆಗ್ತಾ ಇದೆ, ಡೇ ಬೈ ಡೇ ಅವನ ಸ್ಥಿತಿ ವರ್ಸ್ಟ್ ಆಗ್ತಿದೆ. ಅಂದರೆ ಸಾಮಾನ್ಯವಾಗಿ ಬೆಡ್ ರಿಡನ್ ಆದವರಿಗೆ ಈ ಸೆಂಟೆನ್ಸನ್ನು ಹೇಳ್ತೀವಿ, ಆರೋಗ್ಯ ಕೆಡ್ತಾ ಇರುತ್ತಲ್ವ. ಸೊ ಈಗ ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು, ಹಿಸ್ ಕಂಡೀಷನ್ ಈಸ್ ಗೆಟಿಂಗ್ ವರ್ಸ್. ಗೆಟಿಂಗ್ ವರ್ಸ್ ಅಂದರೆ ಹದಗೆಡುತ್ತಾ ಇದೆ, ವರ್ಸ್ಟ್ ಆಗ್ತಾ ಇದೆ ಅಂಥೇಳಿ. ದಯವಿಟ್ಟು ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ, ಪ್ಲೀಸ್ ಅವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅನ್ನೋದಕ್ಕೆ ಪ್ಲೀಸ್ ಟೇಕ್ ಹಿಮ್ ಟು ಹಾಸ್ಪಿಟಲ್, ಪ್ಲೀಸ್ ಟೇಕ್ ಹಿಮ್ ಟು ಹಾಸ್ಪಿಟಲ್. ನಾನು 5 ನಿಮಿಷದಲ್ಲಿ ತಯಾರಾಗ್ತೀನಿ, 5 ಮಿನಿಟ್ಸ್ ಸಾಕು ರೆಡಿ ಆಗ್ತೀನಿ ನಾನು ಅನ್ನೋದಕ್ಕೆ ಐ ವಿಲ್ ಬಿ ರೆಡಿ ಇನ್ 5 ಮಿನಿಟ್ಸ್, ಐ ವಿಲ್ ಬಿ ರೆಡಿ ಇನ್ 5 ಮಿನಿಟ್ಸ್. ಅವರು ಖಂಡಿತವಾಗಿ ಇದರ ಬಗ್ಗೆ ಚಿಂತಿತರಾಗಿರ್ತಾರೆ, ಖಂಡಿತ ಇದರ ಬಗ್ಗೆ ಅವರು ವರ್ರಿ ಆಗಿರ್ತಾರೆ ಅನ್ನೋದಕ್ಕೆ ದೇ ಮಸ್ಟ್ ಬಿ ವರ್ರಿಡ್ ಅಬೌಟ್ ಇಟ್, ದೇ ಮಸ್ಟ್ ಬಿ ವರ್ರಿಡ್ ಅಬೌಟ್ ಇಟ್. ನಾನು ನಿನಗೆ ಅನೇಕ ಸಾರಿ ಕರೆ ಮಾಡಿದ್ದೆ, ತುಂಬ ಸರಿ ಕಾಲ್ ಮಾಡಿದ್ದೆ ನಾನು ನಿನಗೆ ಅನ್ನೋದಕ್ಕೆ ಐ ಕಾಲ್ಡ್ ಯು ಸೋ ಮೆನಿ ಟೈಮ್ಸ್, ಐ ಕಾಲ್ಡ್ ಯು ಸೋ ಮೆನಿ ಟೈಮ್ಸ್. ನೀನು ಆ ಮಾತನ್ನು ಮನಸ್ಸಲ್ಲಿ ಇಟ್ಕೊಳ್ತೀಯ ಅಂತ ನಾನು ಭಾವಿಸ್ತೀನಿ, ನೀನು ಆ ಪ್ರಾಮಿಸನ್ನು ನಿನ್ನ ಜೊತೆಗೆ ಇಟ್ಕೊಳ್ತೀಯ, ಯಾರಿಗೂ ಹೇಳಲ್ಲ ಅಂತೇಳಿ ನಾನು ಫೀಲ್ ಮಾಡ್ತೀನಿ ಅನ್ನೋದಕ್ಕೆ ಐ ಹೋಪ್ ಯು ವಿಲ್ ಕೀಪ್ ದಟ್ ಪ್ರಾಮಿಸ್, ಐ ಹೋಪ್ ಯು ವಿಲ್ ಕೀಪ್ ದಟ್ ಪ್ರಾಮಿಸ್. ಅವರಿಬ್ಬರು ಸರಿಯಾಗಿದ್ದಾರೆ, ಅವರಿಬ್ಬರು ರೈಟ್ ಇದ್ದಾರೆ, ಅವ್ರು ಯಾರೂ ತಪ್ಪಿಲ್ಲ ಅನ್ನೋದಕ್ಕೆ ದೇ ಆರ್ ಬೋತ್ ಕರೆಕ್ಟ್, ದೇ ಆರ್ ಬೋತ್ ಕರೆಕ್ಟ್. ಕ್ಷಮಿಸು, ನಾನು ನಿನ್ನ ಸಮಯವನ್ನು ಹಾಳು ಮಾಡಿದೆ, ಸಾರಿ ನಾನು ನಿನ್ನ ಟೈಮ್ ವೇಸ್ಟ್ ಮಾಡಿದೆ ಅನ್ನೋದಕ್ಕೆ ಐ ವೇಸ್ಟೆಡ್ ಯುವರ್ ಟೈಮ್, ಸಾರಿ, ಐ ವೇಸ್ಟೆಡ್ ಯುವರ್ ಟೈಮ್, ಸಾರಿ. ನೀನು ಏನು ಯೋಚಿಸುವೆ, ನೀನು ಏನು ಯೋಚನೆ ಮಾಡ್ತೀಯಾ ಅನ್ನೋದಕ್ಕೆ ವಾಟ್ ಡು ಯು ಥಿಂಕ್, ವಾಟ್ ಡು ಯು ಥಿಂಕ್. ಇದೆಲ್ಲವನ್ನು ನಾನೇ ಸ್ವತಃ ಮಾಡಿದ್ದು, ಯಾರದ್ದು ಹೆಲ್ಪ್ ತಗೊಂಡಿಲ್ಲ, ನಾನೇ ಮಾಡಿದ್ದಿದ್ನೆಲ್ಲ ಅನ್ನೋದಕ್ಕೆ ಐ ಡಿಡ್ ಇಟ್ ಆಲ್ ಬೈ ಮೈ ಸೆಲ್ಫ್, ಐ ಡಿಡ್ ಇಟ್ ಆಲ್, ಇದೆಲ್ಲವನ್ನು ನಾನು ಮಾಡಿದ್ದು ಬೈ ಮೈ ಸೆಲ್ಫ್, ನನ್ನಷ್ಟಕ್ಕೆ ನಾನು ಮಾಡಿದ್ದು ಸ್ವತಃ. ಯಾರನ್ನು ಒಳಗೆ ಬರಲು ಬಿಡಬೇಡ, ಡೋಂಟ್ ಲೆಟ್ ಎನಿವನ್ ಇನ್, ಡೋಂಟ್ ಲೆಟ್ ಎನಿವನ್ ಇನ್. ಅದೇ ತಪ್ಪು ಮತ್ತೆ ಮಾಡಬೇಡ, ಸೇಮ್ ಮಿಸ್ಟೇಕ್ ಮತ್ತೆ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಮೇಕ್ ದ ಸೇಮ್ ಮಿಸ್ಟೇಕ್, ಡೋಂಟ್ ಮೇಕ್ ದ ಸೇಮ್ ಮಿಸ್ಟೇಕ್. ಒಬ್ಬರ ಜೊತೆ ಒಬ್ಬರು ಜಗಳ ಮಾಡಬೇಡಿ, ತುಂಬ ಕ್ಲೋಸ್ ಆಗಿರಿ, ಫ್ರೆಂಡ್ಲಿ ಆಗಿರಿ, ಒಬ್ಬರ ಜೊತೆ ಒಬ್ಬರು ಜಗಳ ಮಾಡಬೇಡಿ ಅನ್ನೋದಕ್ಕೆ ಡೋಂಟ್ ಫೈಟ್ ಅಗೇನ್ಸ್ಟ್ ಈಚ್ ಅದರ್, ಡೋಂಟ್ ಫೈಟ್ ಅಗೇನ್ಸ್ಟ್ ಈಚ್ ಅದರ್. ಖಂಡಿತವಾಗಿ ಇನ್ನೊಂದು ದಾರಿ ಇರುತ್ತೆ, ಡೆಫಿನೆಟ್ಲಿ ಇನ್ನೊಂದು ವೇ ಇರುತ್ತೆ ಅನ್ನೋದಕ್ಕೆ ದೇರ್ ಮಸ್ಟ್ ಬಿ ಅನದರ್ ವೇ, ದೇರ್ ಮಸ್ಟ್ ಬಿ ಅನದರ್ ವೇ. ನನ್ನ ಹತ್ತಿರ ತುಂಬ ಸಮಯ ಉಳಿದಿಲ್ಲ, ಇನ್ನು ತುಂಬ ಏನು ಟೈಮ್ ಇಲ್ಲ ನನ್ನ ಹತ್ರ, ಬೇಗ ಬೇಗ ವರ್ಕ್ ಕಂಪ್ಲೀಟ್ ಮಾಡಬೇಕು ಅನ್ನೋದಕ್ಕೆ ಐ ಡೋಂಟ್ ಹ್ಯಾವ್ ಮಚ್ ಟೈಮ್ ಲೆಫ್ಟ್, ಐ ಡೋಂಟ್ ಹ್ಯಾವ್ ಮಚ್ ಟೈಮ್ ಲೆಫ್ಟ್.
ನಾವು ಒಳ್ಳೆ ಸ್ನೇಹಿತರು, ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಅಥವಾ ನಾವು ಒಳ್ಳೆ ಫ್ರೆಂಡ್ಸ್ ಅಂತ ಹೇಳೋದಕ್ಕೆ ವಿ ಆರ್ ಗುಡ್ ಫ್ರೆಂಡ್ಸ್, ವಿ ಆರ್ ಗುಡ್ ಫ್ರೆಂಡ್ಸ್. ಈ ಕೇಕ್ ಮಾಡಿದವರು ಯಾರು, ಈ ಕೇಕನ್ನು ಮಾಡಿದ್ದು ಯಾರು ಕೇಳೋದಕ್ಕೆ ಹೂ ಮೇಡ್ ದಿಸ್ ಕೇಕ್. ಮೇಡ್ ಅಂದರೆ ಮಾಡೋದು, ಸೊ ಹೂ ಮೇಡ್ ದಿಸ್ ಕೇಕ್. ನೀನು ನನ್ನ ಮೊಬೈಲ್ ಬಳಸ್ಬೋದು, ನೀನು ನನ್ನ ಮೊಬೈಲನ್ನು ಯೂಸ್ ಮಾಡ್ಬೋದು ಅಂತ ಪರ್ಮಿಷನ್ ಕೊಡುವಂಥ ವಾಕ್ಯ ಇದು. ಸೊ ನೀನು ನನ್ನ ಮೊಬೈಲನ್ನು ಯೂಸ್ ಮಾಡ್ಬೋದು ಅನ್ನೋದಕ್ಕೆ ಯು ಮೇ ಯೂಸ್ ಮೈ ಮೊಬೈಲ್, ಯು ಮೇ ಯೂಸ್ ಮೈ ಮೊಬೈಲ್. ನನ್ನ ಪ್ರಶ್ನೆಗಳಿಗೆ ಬೇಗನೆ ಉತ್ತರಿಸು, ನನ್ನ ಕ್ವಶನ್ಸಿಗೆ ಬೇಗ ಬೇಗ ಆನ್ಸರ್ ಮಾಡು ಅನ್ನೋದಕ್ಕೆ ಆನ್ಸರ್ ಮೈ ಕ್ವಶನ್ಸ್ ಕ್ವಿಕ್ಲಿ, ಆನ್ಸರ್ ಮೈ ಕ್ವಶನ್ಸ್ ಕ್ವಿಕ್ಲಿ. ನೀನು ಸರಿ ಅಂತ ನನಗೆ ಅನಿಸುತ್ತೆ, ನೀನು ಹೇಳಿದ್ದು ಸರಿ ಅಂತ ಅನಿಸುತ್ತೆ, ನೀನು ಮಾಡಿರೋ ಸರಿ ಅಂತ ಅನಿಸುತ್ತೆ, ನೀನು ಬರ್ದಿರೋ ಸರಿ ಅಂತ ಅನಿಸುತ್ತೆ ಅಂತೀವಲ್ಲ. ಸೊ ನೀನು ಸರಿ ಅಂತ ನನಗೆ ಅನಿಸುತ್ತೆ ಅನ್ನೋದಕ್ಕೆ ಐ ಥಿಂಕ್ ಯು ಆರ್ ರೈಟ್, ಐ ಥಿಂಕ್ ಯು ಆರ್ ರೈಟ್. ನನಗೆ ನನ್ನ ಹಣ ವಾಪಸ್ ಬೇಕು, ನನಗೆ ನನ್ನ ದುಡ್ಡನ್ನು ವಾಪಸ್ ಕೊಡು ಅಂತ ಹೇಳೋದಕ್ಕೆ ಐ ವಾಂಟ್ ಮೈ ಮನಿ ಬ್ಯಾಕ್, ಐ ವಾಂಟ್ ಮೈ ಮನಿ ಬ್ಯಾಕ್. ನಾನು ನಿನ್ನ ಜೊತೆ ಬರುವೆ, ನಾನು ಕೂಡ ನಿನ್ನ ಜೊತೆ ಬರ್ತೀನಿ ಅನ್ನೋದಕ್ಕೆ ಐ ವಿಲ್ ಕಮ್ ವಿತ್ ಯು, ಐ ವಿಲ್ ಕಮ್ ವಿತ್ ಯು. ನನಗೆ ಅರಿಶಿಣ ಅಂದರೆ ಅಲರ್ಜಿ, ನನಗೆ ಅರಿಶಿಣ ಅಂದರೆ ಆಗಲ್ಲ ಅನ್ನೋದಕ್ಕೆ ಒಬ್ಬರೊಬ್ರಿಗೆ ಒಂದೊಂದು ವಸ್ತು ಅಲರ್ಜಿಟಿಕ್ ಇರುತ್ತೆ. ಸೊ ಕೆಲವೊಬ್ಬರಿಗೆ ಒಂದೊಂದು ವಸ್ತು ಇರುತ್ತೆ. ಇಲ್ಲಿ ಅರಿಶಿಣ ಅನ್ನೋ ವರ್ಡ್ ಯೂಸ್ ಆಗಿದೆ. ಆ್ಯಕ್ಚುಲಿ ಯಾವುದೇ ಪದವನ್ನು ಯೂಸ್ ಮಾಡಿ ನೀವು ವಾಕ್ಯ ಚೇಂಜ್ ಮಾಡ್ಬೋದು. ಐ ಆಮ್ ಅಲರ್ಜಿಕ್ ಟು ಟರ್ಮರಿಕ್, ಐ ಆಮ್ ಅಲರ್ಜಿಕ್ ಟು ಟರ್ಮರಿಕ್. ಇದು ಭಾನುವಾರ ಓಪನ್ ಇರುತ್ತಾ, ಯಾವುದಾದ್ರೂ ಶಾಪ್ಗೆ ಕೇಳಿ ಇದು ಭಾನುವಾರ ಓಪನ್ ಇರುತ್ತಾ, ಸಂಡೇ ಓಪನ್ ಇರುತ್ತಾ ಕೇಳ್ತೀವಲ್ಲ. ಸೊ ಈಸ್ ಇಟ್ ಓಪನ್ ಆನ್ ಸಂಡೇ, ಈಸ್ ಇಟ್ ಓಪನ್ ಆನ್ ಸಂಡೇ. ಇದು ನಿಜವಾಗಿಯೂ ಬೋರಿಂಗ್ ಆಗಿತ್ತು, ಬಹಳ ಬೋರಿಂಗ್ ಆಗಿತ್ತಿದು ಅನ್ನೋದಕ್ಕೆ ಇಟ್ ವಾಸ್ ರಿಯಲಿ ಬೋರಿಂಗ್, ಇಟ್ ವಾಸ್ ರಿಯಲಿ ಬೋರಿಂಗ್. ಅದು ಅವನ ವಿಶೇಷತೆ, ಅದು ಅವನ ಸ್ಪೆಷಾಲಿಟಿ ಅಂತೀವಲ್ಲ, ದಟ್ಸ್ ಹಿಸ್ ಸ್ಪೆಷಾಲಿಟಿ, ದಟ್ಸ್ ಹಿಸ್ ಸ್ಪೆಷಾಲಿಟಿ. ಇವತ್ತು ಯಾವ ದಿನ, ಇವತ್ತು ಯಾವ ದಿನ ಕೇಳೋದಕ್ಕೆ ವಾಟ್ ಡೇ ಇಸ್ ಇಟ್ ಟುಡೇ, ವಾಟ್ ಡೇ ಇಸ್ ಇಟ್ ಟುಡೇ. ನೀನು ಯಾವಾಗ ವಾಪಸ್ ಬರುವೆ, ನೀನು ರಿಟರ್ನ್ ಬರೋದು ಯಾವಾಗ, ವಾಪಸ್ ಬರೋದು ಯಾವಾಗ ಕೇಳೋದಕ್ಕೆ ವೆನ್ ವಿಲ್ ಯು ರಿಟರ್ನ್, ವೆನ್ ವಿಲ್ ಯು ರಿಟರ್ನ್. ನೀನು ಅದನ್ನು ಸಾಬೀತು ಮಾಡಲಾರೆ, ನಿನ್ನದನ್ನ ಪ್ರೂವ್ ಮಾಡೋಕ್ಕಾಗಲ್ಲ, ನಿನ್ನ ಹತ್ರ ಆಗಲ್ಲ ಅದು ಪ್ರೂವ್ ಮಾಡೋದಕ್ಕೆ ಅನ್ನೋದಕ್ಕೆ ಯು ಕಾಂಟ್ ಪ್ರೂವ್ ದಟ್, ಯು ಕಾಂಟ್ ಪ್ರೂವ್ ದಟ್. ನಿನಗೆ ದೇವರ ಮೇಲೆ ನಂಬಿಕೆ ಇದೆಯಾ, ನೀನು ದೇವರನ್ನು ನಂಬ್ತೀಯಾ, ನೀನು ಆಸ್ತಿಕನ ಕೇಳ್ತೀವಲ್ಲ. ಸೊ ಡು ಯು ಬಿಲೀವ್ ಇನ್ ಗಾಡ್, ಡು ಯು ಬಿಲೀವ್ ಇನ್ ಗಾಡ್. ಅವನು ನಮ್ಮ ಆಫರನ್ನು ಒಪ್ಪಿದ, ನಾವು ಕೊಟ್ಟಿದ್ದು ಆಫರ್ ಅವನಿಗೆ ಇಷ್ಟ ಆಯಿತು, ನಾವು ಕೊಟ್ಟಿದ್ದ ಆಫರ್ ಅವನು ಒಪ್ಪದ ಅಂತ ಹೇಳೋದಕ್ಕೆ ಹಿ ಅಕ್ಸೆಪ್ಟೆಡ್ ಅವರ್ ಆಫರ್, ಹಿ ಅಕ್ಸೆಪ್ಟೆಡ್ ಅವರ್ ಆಫರ್. ಅವನು ಒಳ್ಳೆ ವ್ಯಕ್ತಿ ಆಗಿ ಬದಲಾದ, ಅವನು ಮೊದಲು ಈ ರೀತಿ ಇರಲಿಲ್ಲ, ಇವಾಗ ಚೇಂಜ್ ಆಗಿದ್ದಾನೆ ಅವನು, ಇವಾಗ ಅವನು ಒಳ್ಳೆ ವ್ಯಕ್ತಿಯಾಗಿ ಚೇಂಜ್ ಆಗಿದ್ದಾನೆ ಅನ್ನೋದಕ್ಕೆ ಹಿ ಬಿಕಮ್ ಅ ಗುಡ್ ಮ್ಯಾನ್, ಹಿ ಬಿಕಮ್ ಅ ಗುಡ್ ಮ್ಯಾನ್. ನನಗೆ ನೀನು ಚೆನ್ನಾಗಿ ಗೊತ್ತು, ನನಗೆ ನೀನು ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳೋದಕ್ಕೆ ಐ ನೋ ಯು ವೆರಿ ವೆಲ್, ಐ ನೋ ಯು ವೆರಿ ವೆಲ್. ಅವನು ಬಡವ ಆದರೆ ತೃಪ್ತ, ತೃಪ್ತ ಅಂದರೆ ಹ್ಯಾಪಿಯಾಗಿದ್ದಾನೆ, ಖುಷಿಯಾಗಿದ್ದಾನೆ, ಬಡತನ ಇದ್ರೂ ಕೂಡ ಖುಷಿಯಾಗಿದ್ದಾನೆ ಅನ್ನೋ ಅರ್ಥ. ಸೊ ಹಿ ಈಸ್ ಪುವರ್ ಬಟ್ ಹ್ಯಾಪಿ, ಹಿ ಈಸ್ ಪುವರ್ ಬಟ್ ಹ್ಯಾಪಿ. ಅವನು ಎತ್ತರ ಮತ್ತು ಗಟ್ಟಿ ಇದ್ದಾನೆ, ಎತ್ತರ ಇದ್ದಾನೆ ಮತ್ತು ಸ್ಟ್ರಾಂಗ್ ಇದ್ದಾನೆ ಅನ್ನೋದಕ್ಕೆ ಹಿ ಈಸ್ ಟಾಲ್ ಆ್ಯಂಡ್ ಸ್ಟ್ರಾಂಗ್, ಹಿ ಈಸ್ ಟಾಲ್ ಆ್ಯಂಡ್ ಸ್ಟ್ರಾಂಗ್. ಅವನಿಗೆ ನಾವು ಚೆನ್ನಾಗಿ ಗೊತ್ತು, ಅವನಿಗೆ ನಾವ್ಯಾರಂತೇಳಿ ಚೆನ್ನಾಗಿ ಗೊತ್ತು ಅನ್ನೋದಕ್ಕೆ ಹಿ ನೋಸ್ ಅಸ್ ವೆರಿ ವೆಲ್, ಹಿ ನೋಸ್ ಅಸ್ ವೆರಿ ವೆಲ್. ಅವನಿಗೆ ಕಳೆದ ವಾರ ಹುಷಾರಿರಲಿಲ್ಲ, ಲಾಸ್ಟ್ ವೀಕ್ ಅವನಿಗೆ ಆರಾಮಿರಲಿಲ್ಲ ಅನ್ನೋದಕ್ಕೆ ಹಿ ವಾಸ್ ಸಿಕ್ ಲಾಸ್ಟ್ ವೀಕ್, ಹಿ ವಾಸ್ ಸಿಕ್ ಲಾಸ್ಟ್ ವೀಕ್. ಅವನು ಇಂಗ್ಲೀಷ್ ಮಾತಾಡ್ತಾನ, ಅವನಿಗೆ ಇಂಗ್ಲೀಷ್ ಬರುತ್ತಾ ಕೇಳೋದಕ್ಕೆ ಡಸ್ ಹಿ ಸ್ಪೀಕ್ ಇಂಗ್ಲೀಷ್, ಡಸ್ ಹಿ ಸ್ಪೀಕ್ ಇಂಗ್ಲೀಷ್. ನನಗೆ ಯಾವತ್ತೂ ಜೀವಶಾಸ್ತ್ರ ಬಯಾಲಜಿ ಇಷ್ಟ ಇರಲಿಲ್ಲ, ಯಾವಾಗಲೂ ನನಗದು ಇಷ್ಟ ಇರಲಿಲ್ಲ ಅನ್ನೋದಕ್ಕೆ ಐ ನೆವರ್ ಲೈಕ್ಡ್ ಬಯಾಲಜಿ, ಐ ನೆವರ್ ಲೈಕ್ಡ್ ಬಯಾಲಜಿ. ದಯವಿಟ್ಟು ಬಾಲನ್ನು ಎಸೆ, ಪ್ಲೀಸ್ ಬಾಲ್ನ ಹಾಕು, ಬಾಲ್ನ ಎಸಿ ಅನ್ನೋದಕ್ಕೆ ಪ್ಲೀಸ್ ಥ್ರೋ ದ ಬಾಲ್, ಪ್ಲೀಸ್ ಥ್ರೋ ದ ಬಾಲ್. ಅವಳು ಯಾವಾಗಲೂ ಕಷ್ಟಪಟ್ಟು ಕೆಲಸ ಮಾಡ್ತಾಳೆ, ಎಫರ್ಟ್ ಹಾಕಿ ಕೆಲಸ ಮಾಡ್ತಾಳೆ ಅಂತ ಹೇಳೋದಕ್ಕೆ ಶಿ ಆಲ್ವೇಸ್ ವರ್ಕ್ ಹಾರ್ಡ್, ಶಿ ಆಲ್ವೇಸ್ ವರ್ಕ್ ಹಾರ್ಡ್. ನನಗೆ ನಂತರ ನೆನಪಿಸು ಅಥವಾ ನಂತರ ನನಗೆ ನೆನಪಿಸು, ಇವಾಗ ಬೇಡ ಆಮೇಲೆ ನನಗೆ ನೆನಪು ಮಾಡು ಅಂತ ಹೇಳೋದಕ್ಕೆ ರಿಮೈಂಡ್ ಮೀ ಲೇಟರ್, ರಿಮೈಂಡ್ ಮೀ ಲೇಟರ್.
ಏನು ಬೇಕಾದರೂ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು, ಯಾರಿಗೆ ಗೊತ್ತು ಹೇಳ್ತೀವಲ್ಲ. ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಫೋನ್ ರಿಂಗ್ ಆಗ್ತಾ ಇದೆ, ಫೋನ್ ರಿಂಗ್ ಆಗ್ತಾ ಇದೆ ನೋಡು ಹೇಳ್ತೀವಲ್ಲ. ದ ಫೋನ್ ಈಸ್ ರಿಂಗಿಂಗ್, ದ ಫೋನ್ ಈಸ್ ರಿಂಗಿಂಗ್. ಇದು ತುಂಬ ದುಬಾರಿ, ಇದು ತುಂಬ ಎಕ್ಸ್ಪೆನ್ಸಿವ್, ಇದು ತುಂಬ ಕಾಸ್ಟ್ಲಿ ಹೇಳ್ತೀವಲ್ಲ. ಇಟ್ಸ್ ಟೂ ಎಕ್ಸ್ಪೆನ್ಸಿವ್, ಇಟ್ಸ್ ಟೂ ಎಕ್ಸ್ಪೆನ್ಸಿವ್. ಖಂಡಿತ ಇಲ್ಲ, ಖಂಡಿತವಾಗಿಯೂ ಇಲ್ಲ ಅನ್ನೋದಕ್ಕೆ ಅಬ್ಸಲ್ಯೂಟ್ಲಿ ನಾಟ್, ಅಬ್ಸಲ್ಯೂಟ್ಲಿ ನಾಟ್. ನಾನು ಇದನ್ನು ನಂಬಲಾರೆ, ನನ್ನ ಹತ್ರ ಇದನ್ನು ನಂಬಕ್ಕಾಗಲ್ಲ ಅಂತ ಹೇಳೋದಕ್ಕೆ ಐ ಕಾಂಟ್ ಬಿಲೀವ್ ಇಟ್, ಐ ಕಾಂಟ್ ಬಿಲೀವ್ ಇಟ್. ನಾನು ಅದನ್ನು ಗುರುತಿಸಿದೆ, ನಾನು ಅದನ್ನು ಐಡೆಂಟಿಫೈ ಮಾಡಿದೆ, ನಾನು ಅದನ್ನು ರೆಕಗ್ನೈಸ್ ಮಾಡಿದೆ ಅನ್ನೋದಕ್ಕೆ ಐ ನೋಟಿಸ್ಡ್ ದ್ಯಾಟ್, ಐ ನೋಟಿಸ್ಡ್ ದ್ಯಾಟ್. ನಾನು ಮನೆಯಲ್ಲಿ ಇದ್ದೇನೆ, ನಾನು ಮನೆಯಲ್ಲಿ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಅಟ್ ಹೋಮ್, ಐ ಆಮ್ ಅಟ್ ಹೋಮ್. ನಾನು ತುಂಬ ಬ್ಯುಸಿ, ನಾನು ತುಂಬ ಬ್ಯುಸಿ, ಬಿಡುವಾಗಿಲ್ಲ ನಾನು ಅಂತ ಹೇಳೋದಕ್ಕೆ ಐ ಆಮ್ ವೆರಿ ಬ್ಯುಸಿ, ಐ ಆಮ್ ವೆರಿ ಬ್ಯುಸಿ. ನನಗೆ ಇದನ್ನು ಪ್ರಯತ್ನಿಸಲು ಬಿಡು, ಟ್ರೈ ಮಾಡೋಕ್ಕೆ ಬಿಡು ಇದನ್ನ ನನಗೆ ಅಂತ ಹೇಳೋದಕ್ಕೆ ಲೆಟ್ ಮೀ ಟ್ರೈ ಇಟ್, ಲೆಟ್ ಮೀ ಟ್ರೈ ಇಟ್. ಏರ್ಪೋರ್ಟ್ ಎಲ್ಲಿದೆ, ಏರ್ಪೋರ್ಟ್ ಎಲ್ಲಿದೆ ಅಂತ ಕೇಳೋದಕ್ಕೆ ವೇರ್ ಇಸ್ ದ ಏರ್ಪೋರ್ಟ್, ವೇರ್ ಇಸ್ ದ ಏರ್ಪೋರ್ಟ್. ಈ ಏರ್ಪೋರ್ಟ್ ಜಾಗದಲ್ಲಿ ಹಾಸ್ಪಿಟಲ್, ಮೆಡಿಕಲ್, ಹಾಸ್ಟೆಲ್, ಕಾಲೇಜ್, ಈ ರೀತಿ ಹೋಟೆಲ್ ಕೂಡ ಹಾಕಿ ವಾಕ್ಯವನ್ನು ಚೇಂಜ್ ಮಾಡ್ಬೋದು. ನನಗೆ ಶೀತ ಆಗಿದೆ, ಐ ಆಮ್ ಫೀಲಿಂಗ್ ಕೋಲ್ಡ್, ಐ ಆಮ್ ಫೀಲಿಂಗ್ ಕೋಲ್ಡ್. ದಯವಿಟ್ಟು ಇದನ್ನು ಬೇಗ ಮಾಡು, ಪ್ಲೀಸ್ ಇದನ್ನ ಬೇಗ ಬೇಗ ಮಾಡು ಅಂತ ಹೇಳೋದಕ್ಕೆ ಪ್ಲೀಸ್ ಡೂ ಇಟ್ ಕ್ವಿಕ್ಲಿ, ಪ್ಲೀಸ್ ಡೂ ಇಟ್ ಕ್ವಿಕ್ಲಿ. ಅವಳ ಬಳಿ ಕ್ಷಮೆ ಕೇಳು, ಅವಳ ಹತ್ರ ಸಾರಿ ಕೇಳು ಹೇಳ್ತೀವಲ್ಲ. ಅಪಾಲಾಯ್ಸ್ ಟು ಹರ್, ಅಪಾಲಾಯ್ಸ್ ಟು ಹರ್. ನೀನು ಏನು ಹೇಳಿದೆ, ನೀನು ಏನು ಹೇಳಿದೆ ಕೇಳೋದಕ್ಕೆ ವಾಟ್ ಡಿಡ್ ಯು ಸೇ, ವಾಟ್ ಡಿಡ್ ಯು ಸೇ. ದಯವಿಟ್ಟು ತಪ್ಪು ತಿಳ್ಕೊಬೇಡ, ಪ್ಲೀಸ್ ತಪ್ಪು ತಿಳ್ಕೊಬೇಡ, ಪ್ಲೀಸ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ ಅನ್ನೋದಕ್ಕೆ ಪ್ಲೀಸ್ ಡೋಂಟ್ ಮೈಂಡ್, ಪ್ಲೀಸ್ ಡೋಂಟ್ ಮೈಂಡ್. ನೀನು ಕಲಿಯುತ್ತೀಯ, ನಿನ್ನ ಹತ್ರ ಆಗತ್ತೆ, ಯು ವಿಲ್ ಲರ್ನ್, ಯು ವಿಲ್ ಲರ್ನ್. ನೀನಿವತ್ತು ಖುಷಿಯಾಗಿ ಕಾಣ್ತಾ ಇದೆಯಾ, ತುಂಬ ಹ್ಯಾಪಿಯಾಗಿ ಕಾಣ್ತಿದೆಯಲ್ಲ ಇವತ್ತು, ಏನು ವಿಷಯ ಕೇಳ್ತೀವಲ್ಲ. ಯು ಲುಕ್ ಹ್ಯಾಪಿ ಟುಡೇ, ಯು ಲುಕ್ ಹ್ಯಾಪಿ ಟುಡೇ. ಅವನು ಬಡವ ಆದರೆ ಖುಷಿಯಾಗಿದ್ದಾನೆ, ಅವನು ಬಡವ ಬಟ್ ಖುಷಿಯಾಗಿದ್ದಾನೆ ಅನ್ನೋದಕ್ಕೆ ಹೀ ಈಸ್ ಪುವರ್ ಬಟ್ ಹ್ಯಾಪಿ, ಹೀ ಈಸ್ ಪುವರ್ ಬಟ್ ಹ್ಯಾಪಿ. ನೀನು ನನ್ನ ಜೊತೆ ಬರ್ತೀಯಾ, ನೀನು ಕೂಡ ನನ್ನ ಜೊತೆ ಬರ್ತೀಯಾ ಕೇಳೋದಕ್ಕೆ ಆರ್ ಯು ಕಮಿಂಗ್ ವಿತ್ ಮೀ, ಆರ್ ಯು ಕಮಿಂಗ್ ವಿತ್ ಮೀ. ಅವನು ದಾರಿಯಲ್ಲಿದ್ದಾನೆ ಅಂದರೆ ಅವನು ಬರ್ತಾ ಇದ್ದಾನೆ, ಆನ್ ದ ವೇ ಅಂತ ಹೇಳ್ತೀವಲ್ಲ. ಹೀ ಈಸ್ ಆನ್ ದ ವೇ, ಹೀ ಈಸ್ ಆನ್ ದ ವೇ. ಪುಸ್ತಕವನ್ನು ಹುಷಾರಾಗಿ ತೆರೆ, ಹುಷಾರಾಗಿ ಓಪನ್ ಮಾಡೋ ಬುಕ್ಕನ್ನು ಅಂತ ಹೇಳೋದಕ್ಕೆ ಓಪನ್ ದ ಬುಕ್ ಕೇರ್ಫುಲಿ, ಓಪನ್ ದ ಬುಕ್ ಕೇರ್ಫುಲಿ. ನಾನು ಹೂವುಗಳನ್ನು ತುಂಬ ಇಷ್ಟಪಡ್ತೀನಿ, ನಂಗೆ ಫ್ಲವರ್ಸ್ ಅಂದರೆ ತುಂಬ ಇಷ್ಟ ಹೇಳ್ತೀವಲ್ಲ. ನಾನು ಹೂವುಗಳನ್ನು ತುಂಬ ಇಷ್ಟಪಡ್ತೀನಿ ಅನ್ನೋದಕ್ಕೆ ಐ ಲೈಕ್ ಫ್ಲವರ್ಸ್ ವೆರಿ ಮಚ್, ಐ ಲೈಕ್ ಫ್ಲವರ್ಸ್ ವೆರಿ ಮಚ್. ನೀನು ನನ್ನನ್ನು ನಂಬ್ತೀಯಾ, ನಿನ್ನನ್ನು ನಂಬ್ತೀಯಾ ಕೇಳೋದಕ್ಕೆ ಡು ಯು ಬಿಲೀವ್ ಮೀ, ಡು ಯು ಬಿಲೀವ್ ಮೀ. ನನ್ನ ಬಳಿ ಸ್ವಲ್ಪ ಹಣ ಇದೆ, ನನ್ನ ಹತ್ರ ಸ್ವಲ್ಪ ಅಮೌಂಟ್ ಇದೆ ಅನ್ನೋದಕ್ಕೆ ಐ ಹ್ಯಾವ್ ಸಮ್ ಮನಿ, ಐ ಹ್ಯಾವ್ ಸಮ್ ಮನಿ. ಇದು ನನ್ನ ತಪ್ಪಲ್ಲ, ಇದು ನನ್ನ ತಪ್ಪಲ್ಲ, ಇದು ನನ್ನ ಮಿಸ್ಟೇಕ್ ಅಲ್ಲ ಅಂತ ಹೇಳೋದಕ್ಕೆ ಕೊನೆಯ ವಾಕ್ಯ ಇದು. ಇದಕ್ಕೆ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.